ಭಗವಂತ, ಇಷ್ಟೆಲ್ಲ ಆಗೋಗಿದ್ಯಾ? ಇದನ್ನೆಲ್ಲ ವಿವರವಾಗಿ ಯಾಕೆ ಮೊದಲೇ ನನ್ನ ಹತ್ರ ಹೇಳಲಿಲ್ಲ ನೀವು? ಹೇಳ್ಕೊಳ್ಳುವಂಥ ಸಂದರ್ಭನೇ ಬಂದಿಲ್ಲ ಅತ್ತೆ. ಈ ಮನೆಗೆ ನಾನು ಬಂದಾಗ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗಲಿಲ್ಲ. ಎಲ್ಲರೂ ನನ್ನ ಮೇಲೆ ಕೋಪದಲ್ಲಿದ್ದರು. ಆದರೆ ಈಗ ಅಪ್ಪ ನನಗೆ ಸುಬ್ಬು ಜೊತೆ ಮದುವೆ ಮಾಡಿಸ್ತೀನಿ ಅಂದಾಗ ನನಗೆ ತುಂಬ ಸಂತೋಷ ಆಯಿತು ಅತ್ತೆ. ಆದರೆ ಅವ್ರು ಬಂದ್ಬಿಟ್ಟು ನಾನು ನಿಮ್ಮನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಮನ್ನ ಮದುವೆ ಆಗಲ್ಲ, ನೀವು ಪ್ರೀತಿಸ್ತಾ ಇದ್ದಿದ್ದು ಹುಡುಗನ್ನ ಕರ್ಕೊಂಡ್ಬಂದು ಅವ್ರ ಜೊತೆ ನಿಮ್ಮ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅತ್ತೆ. ನಾನು ಪ್ರೀತಿಸ್ತಾ ಇರೋದು, ಸಾಯೋವರೆಗೂ ಪ್ರೀತಿಸೋದು ಬರೀ ಸುಬ್ಬನ್ ಮಾತ್ರ ಅತ್ತೆ. ಇದನ್ನ ನಾನು ಅವ್ರ ಹತ್ರ ಹೇಗೆ ಹೇಳಿ, ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅತ್ತೆ? ಶ್ರಾವಣಿಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಜವಾದ ಪ್ರೀತಿ ಯಾವತ್ತೂ ಸೋಲೋದಿಲ್ಲ. ನಿಮ್ಮ ಜೊತೆ ನಾನಿರ್ತೀನಿ. ನೀವು ಯಾವತ್ತಿದ್ರು ಈ ಮನೆ ಭಾಗ್ಯಲಕ್ಷ್ಮಿ. ನಾನು ನಿಮ್ಗೆ ಅತ್ತೆ ಮಾತ್ರ ಅಲ್ಲ, ತಾಯಿಯಾಗಿ ನಿಮ್ಗೆ ಏನೇನು ಬೇಕೋ ಎಲ್ಲ ನಾನು ಮಾಡಿಕೊಡ್ತೇನೆ. ನಮ್ಮ ಸುಬ್ರಹ್ಮಣ್ಯನ ಜೀವನದಲ್ಲಿ ಯಾವತ್ತಿದ್ರೂ ನೀವೇ ಇರಬೇಕು. ಇದ್ದೇ ಇರ್ತೀರ, ಧೈರ್ಯವಾಗಿರಿ. ನಾನು ಇದುವರೆಗೂ ಅಮ್ಮನಂತೂ ನೋಡಿಲ್ಲ. ಆದರೆ ನೀವು ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಹೇಳ್ತಿದ್ರ ಅಂದಮೇಲೆ ನನಗೆ ನಿಜವಾಗ್ಲೂ ಧೈರ್ಯ. ನಿನ್ ಬಂಗಾರ ಯಾವಾಗ್ಲೂ ಹಿಂಗೆ ನಗ್ನಗ್ತಾ ಇರ್ಬೇಕು, ಅಳ್ಬಾರ್ದು, ಆಯ್ತಾ? ಮಗುನ ಜೋಪಾನವಾಗಿ ನೋಡ್ಕೊಳ್ಳಿ. ಹೆತ್ತು ಮಗುನ ಕಳ್ಕೊಂಡು ಬದುಕುವಂತ ಬದುಕು ಬದುಕೆ ಅಲ್ಲ, ನರಕ ಅದು. ಹೆತ್ತು ಕುಡಿಯಿಂದ ದೂರ ಆಗುವಂತ ಸಂಕಟ ಯಾವ ತಾಯಿಗೂ ಬರಬಾರ್ದು. ಉಳಿಸ್ಕೊಟ್ಬಿಟ್ರಿ ನಮ್ಮ ಪಾಲ್ಗೆ, ನೀವೇ ದೇವತೆ. ಹೌದಮ್ಮ, ನೀವು ಉಳಿಸಿದ್ ನನ್ನ ಮಗನ್ ಮಾತ್ರ ಅಲ್ಲ, ನನ್ನ ಜೀವನ. ಇವ್ರು ಹೇಳಿದಾಗೆ ಆ ದೇವಿಯೇ ನಿಮ್ಮ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ಬಿಟ್ರು ಅಮ್ಮ. ಯಾರಮ್ಮ ನೀವು? ನಿಮ್ಮ ಹೆಸರೇನಣ್ಣ? ನಂದಿನಿ. ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಓಹೋ, ಹಳೆಯಂದ್ರು. ಅಯ್ಯೋ ಯಜಮಾನ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಯಜಮಾನ್ರು ಹಿಂಗೆ ಕರ್ತಾಗೆಲ್ಲ ಮನಸ್ಸಲ್ಲಿ ಚುಚ್ತಾ ಇರುತ್ತೆ. ಯಾಕೆ ಹಳೆಯಂದ್ರೆ ಲೇಟು? ನಿಮಗೆ ಕಾಯ್ತಾ ಇದ್ದೆ. ಸಾರಿ ಯಜಮಾನ್ರೆ, ಬರ್ತಾ ದಾರಿಲಿ. ಪರವಾಗಿಲ್ಲ ಬಿಡಿ. ಮದುವೆ ಹತ್ರ ಬಂದಾಗ ಇಂಥ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಾ ಇರ್ತವೆ. ಏನಂತೀರ ಹಳೆಯಂದ್ರೆ? ಅಯ್ಯೋ ಯಜಮಾನ್ರೆ, ನೀವು ದಯವಿಟ್ಟು ಹಾಕಿ ಕರಿಬೇಡಿ ಯಜಮಾನ್ರೆ. ಒಂಥರ ಮುಜುಗರ ಆಗುತ್ತೆ. ಮುಜುಗರ ಅನ್ನೋದಕ್ಕಿಂತ ಭಾರ ಆಗುತ್ತೆ ಯಜಮಾನ್ರೆ ಮನಸ್ಸು. ಏಯ್, ಯಾಕೆ ಸುಬ್ಬು ಹಾಗಂತೀಯ? ನೀನು ಈ ಮನೆ ಅಳಿಯ, ಅಫಿಷಿಯಲ್ ಅಳಿಯ. ನಿನಗೆ ನಾವೆಲ್ಲರೂ ಇದೇ ಥರ ಗೌರವ ಕೊಟ್ಟು ಮಾತಾಡಿಸ್ಬೇಕು. ಅಲ್ಲ ಕಣ, ಸಮಸ್ಯೆಗಳೆಲ್ಲ ಬಗೆಹರಿದು ಸಂಬಂಧಗಳು ಒಂದಾಗ್ತಿರುವಾಗ ಖುಷಿ ಪಡೋದು ಬಿಟ್ಟು ಭಾರ ಅಂತೀಯಲ್ಲೋ. ಜಾಸ್ತಿ ಪ್ರೀತಿ ತೋರಿಸಿದ್ರೆ ಜೀವನ ಹಗುರ ಆಗ್ಬೇಕು, ಅಂಥದ್ರಲ್ಲಿ ಭಾರ ಅಂತೀಯಲ್ಲ. ಫೀರು, ಕಾಫಿ ತಗೊಂಡ್ರು. ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋಗ್ತೀಯಾ? ತಗೋ ಫೀರು.
ನಿನಗೋಸ್ಕರ ಇಷ್ಟು ಮಾಡೋದು ಕಷ್ಟನಾ ನನಗೆ? ಆಗಲ್ಲಕ್ಕ, ಉಳಿದು ಮುಖ್ಯವಾದ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮುಖ್ಯವಾದ ಕೆಲಸನ ಏನಿರೋದು? ಶ್ರಾವಣಿ ಸುಬ್ರಹ್ಮಣ್ಯ ಮದುವೆ ಹತ್ರ ಬರ್ತಾ ಇದೆ. ನಿನ್ನ ಮಗನಿಗೆ ಶ್ರಾವಣಿ ಜೊತೆ ಮದುವೆ ಆಗಿಲ್ಲ ಅನ್ನೋದನ್ನ ಮರೆತು ಮನಸ್ಸಿಗೆ ಹಚ್ಕೊಳ್ಳದೆ ನೀನು ಮನೇಲಿ ಓಡಾಡ್ಕೊಂಡಿದೀಯ. ಮದುವೆನೂ ನೀನೇ ಜವಾಬ್ದಾರಿ ತಗೊಂಡು ಮುಂದೆ ನಿಂತು ಮಾಡಿದ್ರೆ ನಿನ್ನ ಒಳ್ಳೆ ಗುಣ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗತ್ತಕ್ಕ. ಓ, ನಾನು ಈ ಮದುವೆ ಜವಾಬ್ದಾರಿ ತಗೋಬೇಕಾ? ತಗೋತೀನಿ ವೀರು. ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಶ್ರಾವಣಿ ನನ್ನ ಮಗನ ಕೈ ಹಿಡಿಬೇಕಾದವಳು, ಆದರೆ ಅವನ ಕೈಗೆ ಚಿಪ್ಪು ಕೊಟ್ಟು ಆ ಸುಬ್ಬು ಜೊತೆ ಓಡ್ ಹೋದ್ಲು. ಅಂಥದ್ರಲ್ಲಿ ಈಗ ನೀನು ನಿರ್ಧಾರ ಮಾಡಿರೋ ಈ ಮದುವೆನ ಚೆನ್ನಾಗಿ ನಡೆಯೋಕೆ ನಾನು ಬಿಡ್ತೀನಾ? ಪಾವ, ಶ್ರಾವಣಿ ಸುಬ್ಬು ಮದುವೆಗೆ ಓಡಾಡೋದಕ್ಕೆ ನಾವೆಲ್ಲರೂ ಇದ್ದೀವಲ್ಲ, ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಹೌದಣ್ಣ, ಹೋದ್ಸಲ ಶ್ರಾವಣಿ ಮದುವೆಲಿ ನಾವು ಓಡಾಡೋಕ್ಕಾಗಲಿಲ್ಲ. ಎಲ್ಲ ಜವಾಬ್ದಾರಿನೂ ಅಕ್ಕನೇ ತಗೊಂಡು ಅವಳೇ ಓಡಾಡಿದ್ಲು. ಈ ಸರಿ ಅವಳಿಗೆ ರೆಸ್ಟ್ ಕೊಟ್ಟು ನಾನು ಒಂದನ್ನ ಈ ಕೆಲಸ ನೋಡ್ಕೋತೀವಿ. ಪರವಾಗಿಲ್ಲ ಬಂದ್ರ